ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸಂಡೇ ಬೇಗ ಎದ್ದಿದ್ದೀನಿ. ಏನಕ್ಕೋಸ್ಕರ ಅಂದರೆ ಬಿಜಾಪುರಕ್ಕೆ ಹೋಗಬೇಕು. ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಎಷ್ಟೊಂದು ಫಾಗ್ ಇದೆ ಹೊರಗಡೆ. ಸಂಡೇ ರೆಸ್ಟೇ ಇಲ್ದಂಗೆ ಆಗಿದೆ ನಮಗೆ. ಇದು 3rd ವೀಕು. ಮತ್ತೆ ಪದೇ ಪದೇ ಹೋಗೋದಾಗಿದೆ. ನೋಡೋಣ ನೆಕ್ಸ್ಟ್ ವೀಕ್ ಆದರೂ ಏನು ಕೆಲಸ ಬರದೆ ರೆಸ್ಟ್ ಮಾಡಿದರೆ ಸಾಕಾಗಿದೆ. ನೈಟೇ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡಿದ್ದೆ. ಇವಾಗ ಸ್ವಲ್ಪ ಬಾಗಿಲ ತೊಳೆದ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದಾವೆ, ಅವನ್ನ ತೊಳ್ಕೊಂಡು ಸ್ನಾನ ಮಾಡಲಿಕ್ಕೆ ಹೋಗಬೇಕು. ನಾನು ಸ್ನಾನ ಮಾಡಿ ಬಂದು ಇಶಾನ್ ಆರವ್ ನೆಗೆಸಿ ಅವ್ರಿಗೂ ಸ್ನಾನ ಮಾಡಿಸಿ ಟಿಫನ್ ಮಾಡಿಸಿ ರೆಡಿ ಮಾಡಬೇಕು. ನಾನು ರೆಡಿ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಮಾಡ್ತಿ ಸ್ನಾನ? ಹೋಗೋಣ ಸ್ನಾನಕ್ಕೆ? ಹಾಯಣ್ಣ ಬಾ, ಸ್ನಾನಕ್ಕೆ ಹೋಗೋಣ. ಇಶಾನ ಎಬ್ಸೋಣ ನಾವು. ಇಶಾನ್ ಇಶಾನ್ ಕರಿ ಅವನ ಸ್ನಾನಕ್ಕೆ ಕರಿ. ಇಶಾನನ ಕರಿ. ಸ್ನಾನ ಮಾಡುವ. ಬಾ ಸ್ನಾನ ಬಾ. ಸ್ನಾನ ಮಾಡ್ತಿಲ್ಲ? ಬಸ್ಸೊಳಗೆ ಹೋಗೋಣ ನಾವು. ಬಸ್ಸು ಅವತ್ತು ಹೋಗಿದ್ವಲ್ಲ ಹಂಗೆ ಬಸ್ಸೊಳಗೆ ಹೋಗೋಣ. ನಡಿ ಸ್ನಾನ ಮಾಡಿ ನಡಿ. ಬಸ್ಸು ಸ್ನಾನ ಮಾಡಿ ಮಮ್ಮು ಮಾಡಿ ರೆಡಿ ಆಗ್ರಿ. ಹಾಂ ನಡಿ. ರೆಡಿಯಾಗೀನಿ ನೋಡಿ. ಒಂಥರ ರೆಡಿಯಾಗಿ 10:30 10 ನಿಮಿಷ ಕಡಿಮೆ ಇದೆ. ಹೊರಟಿದ್ದೀವಿ. ಆರವ್ ಇಶಾನನ್ನು ತೋರಿಸ್ತೀನಿ ನೋಡಿ. ಈ ಥರ ರೆಡಿಯಾಗಿದ್ದಾರೆ ಆರವ್ ಇಶಾನ್. ಎಲ್ಲರೂ ರೆಡಿಯಾಗಿದ್ದೀವಿ. ಹೊರಟ್ವಿ ನಾವು ಇವಾಗ. 9:30 ಆಗಿದೆ. ಬಸ್ಸಿಗೇನು ಪ್ರಾಬ್ಲಮ್ ಇಲ್ಲ. ಬಸ್ ಇರ್ತವೆ, ವೆಯ್ಟ್ ಮಾಡುವಂಥ ನೆಸಸರಿ ಏನಿರೋದಿಲ್ಲ. ಹೋಗುವಷ್ಟರಲ್ಲಿ ಬಸ್ ಇತ್ತು. ಸೀಟ್ ಕೂಟ ಖಾಲಿ ಇತ್ತು. ಏನಕ್ಕೆ ಅಂದರೆ ಇವಾಗ ಯಾವುದೂ ಎಕ್ಸಾಮ್ ಇರಲಿಲ್ಲ ಅಲ್ವಾ ಇವತ್ತು. ಹಾಗಾಗಿ ಬಸ್ಸು ಫುಲ್ ಖಾಲಿ ಇತ್ತು. ಮುಂದೆನೇ ಸೀಟೂ ಸಿಕ್ತು ನಮಗೆ. ಹೋಗ್ತಾ ಇದ್ದೀವಿ. ಇವರಿಗೆ ಬಸ್ಸಲ್ಲಿ ಎಲ್ಲಿಗಾದರೂ ಹೋಗೋದು ಅಂದರೆ ಫುಲ್ಲು ಖುಷಿ ಆಗಿಬಿಡ್ತಾರೆ. ಅದು ಕಲಬುರಗಿ ಬಸ್ ಆಗಿರೋದ್ರಿಂದ ಬಸ್ ಸ್ಟ್ಯಾಂಡಿಗೆ ಹೋಗಲಿಲ್ಲ. ಮಿಡ್ಲಲ್ಲಿ ಸ್ವಲ್ಪ ಬಸ್ ಸ್ಟ್ಯಾಂಡ್ ನಿಯರಲ್ಲಿ ನಿಲ್ಲಿಸ್ತು. ಮತ್ತು ನಾವು ಅಲ್ಲಿಂದ ಆಟೋ ತೊಗೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲ್ ಇದೆ, ಅಲ್ಲಿ ವೆಯ್ಟ್ ಮಾಡ್ತಾಯಿರಿ ಬೇಗ ಬಂದರೆ ಅಂತ ಹೇಳಿದರು. ನಾವು ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ಬಂದರು ಪಪ್ಪ ಮತ್ತು ಶೀನು. ನೋಡಿ ಧೀರಜ್ ಫಸ್ಟ್ ಟೈಮ್ ಅವರಿಗೆ ಟಿಫನ್ ಮಾಡಿಸ್ಲಿಕ್ಕತ್ತಿದ್ದಾನೆ. ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಿದೆ. ಫಸ್ಟ್ ಟೈಮ್ ಮಾಡಿಸ್ತಾ ಇದ್ದಾನೆ. ಯಾಲ ಅವ್ರಿಗೆ ಬಲಕ್ಕೆ ಎದಕ್ಕೆ ಹಾಕ್ಸಿರಿ? 2ಕ್ಕೆ ಹಾಕ್ಸ್ಬೇಕಿಲ್ರಿ? ಏನು ಇದು ಶಿವಾಗಿಂದ 2ಕ್ಕೆ ಹಾಕ್ಸ್ಬೇಕು ಹುಡುಗರಿಗೆ. ಹೌದಾ? ಹಾಂ ಆಯ್ತು. ಅದನ್ನ ಎಲ್ಲರೂ ಟಿಫನ್ ಮಾಡ್ಲಿಕ್ಕತ್ತಿದ್ವಿ. ಟಿಫನ್ ಮಾಡಿಕೊಂಡು ಹೊರಟಿವಿ ನಾವು. ಇವನಿಗೆ ಗೊತ್ತು ನಾವು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಅದಕ್ಕೆ ಫುಲ್ ನಾಚ್ಕೊಂಡು ನೋಡಿ ಅವಾಯ್ಡ್ ಮಾಡ್ತಿದ್ದಾನೆ ಅವ್ನು ಕ್ಯಾಮ್ರಾನ. ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಆಟೋ ತೊಗೊಂಡು ಶಾಪಿಗೆ ಹೋದ್ವಿ, ಟೈಲ್ಸ್ ಶಾಪಿಗೆ. ಇವೆಲ್ಲ ದೇವ್ರ ಮನೆಗೆ ಹಾಕುವಂಥ ಟೈಲ್ಸು. ಹಾಲಲ್ಲಿ ಮೇನ್ ಡೋರಿಗೆ ಗೋಡೆ ಮೇಲೆ ಹಾಕ್ತಾರಲ್ವ ಆ ಥರ. ಇಲ್ಲೆಲ್ಲ ಡೆಮೋ ಮಾಡಿಟ್ಟಿದ್ದಾರೆ ಅವರು. ಸ್ಟೆಪ್ಸ್ಗೆಲ್ಲ ಹಾಕೋದು ನೋಡಿ. ಸ್ಟೆಪ್ಸ್ಗೆ ರೆಡಿ ಮಾಡಿಟ್ಟಿದ್ದಾರೆ. ಸ್ಟೆಪ್ಸ್ಗೆ ಹಾಕುವಂಥ ಟೈಲ್ಸು. ಇದೆಲ್ಲ ಸಿಂಕು. ಎಷ್ಟು ವೆರೈಟೀಸ್ ಇದೆ. ಮತ್ತು ಟಾಯ್ಲೆಟು ಸಿಂಕ್ದು ಅದೆಲ್ಲ ಡೆಮೋನ ರೆಡಿ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಗಣೇಶಂದೇನು ಟೈಲ್ಸ್ ಇದೆ ಅಲ್ವಾ, ಅದೆಲ್ಲ ಇಡೀ ಒಂದೇ ಟೈಲ್ಸ್. ಅದು ಸಪ್ರೇಟ್ ಇಲ್ಲ, ಅಷ್ಟು ದೊಡ್ಡದು. ಇದನ್ನು ಹಾಲಲ್ಲಿ ಅಥವಾ ದೇವ್ರ ಮನೆಗೆ ಹಿಂದೆ ಗೋಡೆಗೆ ಹಾಕುವಂಥದ್ದು. ಇವೆಲ್ಲ ಬಾರ್ಡ್ರಿಗೆ ಹಾಕುವಂಥ ಟೈಲ್ಸು.
ದೇವ್ರ ಮನೆ ಅಥವಾ ಮೇನ್ ಡೋರ್ಗೆ ಈ ಥರ ಸೈಡ್ಗೆ ಬಾರ್ಡ್ರಿಗೆ ಹಾಕ್ತಾರಲ್ವ ಆ ಥರ. ನಾವು ಇದ್ಯಾವುದನ್ನು ತೊಗೊಲಿಲ್ಲ, ನಾವು ಆದಷ್ಟು ಸಿಂಪಲ್ಲಾಗಿರೋದನ್ನೇ ತೊಗೊಂಡ್ವಿ. ಇದನ್ನೊಂದು ಸೆಲೆಕ್ಟ್ ಮಾಡಿದ್ದೀವಿ ನಾವು ಸಿಂಕ್ಗೆ, ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಕಿಚನ್ಗೆ ಟೈಲ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಇದು ದೇವ್ರ ಮನೆಗೆ ಹಿಂದೆ ಹಾಕುವಂಥ ಟೈಲ್ಸ್ ಇವೆಲ್ಲ, ಆ ಕಡೆ ಇರೋವೆಲ್ಲ ಕಿಚನ್ಗೆ ಹಾಕೋವು. ಸೊ ಅದನ್ನೇ ನೋಡ್ಲಿಕ್ಕತ್ತಿದ್ವಿ. ಇದು ಬಬಲ್ಸ್ ಥರ ಚೆನ್ನಾಗಿತ್ತು, ಬಟ್ ಬೇಡ ಅಂತಂದರು. ಅದೆಲ್ಲ ಗಲೀಜೆಲ್ಲ ಹೊಲಸೆಲ್ಲ ಕೂತ್ರೆ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ. ಅಲ್ಲಿ ಹಿಂದೆ ಗ್ರೇ ಕಲರ್ ಕಾಣುತ್ತಲ್ವ, ಅದೊಂದು ಇನ್ನೊಂದು ಸೆಲೆಕ್ಟ್ ಮಾಡಿದ್ವಿ. ಇದು ಬೆಡ್ರೂಮ್ಗೆ ಹಾಕುವಂಥ ಟೈಲ್ಸು. ನಾವು ಆದಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಕಾಣುವಂಥದ್ದು ನೋಡ್ಲಿಕ್ಕತ್ತಿದ್ವಿ. ತುಂಬ ಡಾರ್ಕ್ ಆಗಿರೋದು ಅದು ಬೇಕಾಗಿದ್ದಿಲ್ಲ ನಮಗೆ. ವೈಟ್ ಕಲರು, ಕ್ರೀಮ್ ಕಲರಲ್ಲಿ ನೋಡ್ತಾ ಇದ್ವಿ. ಇದು ಬಾತ್ರೂಮ್ ಟೈಲ್ಸು, ಇದನ್ನೊಂದು ಸೆಲೆಕ್ಟ್ ಮಾಡಿದ್ವಿ. ಈ ಥರ ಹೂವು ಇರೋದು ಬೇಡಾಗಿತ್ತು ನಮಗೆ. ಈ ಥರ ದೊಡ್ಡ ದೊಡ್ಡ ಡಿಸೈನ್ ಎಲ್ಲ ಸ್ವಲ್ಪ ಜಾತ್ರೆ ಥರ ಆಡ್ ಅನಿಸುತ್ತೆ. ಹಾಗಾಗಿ ಈ ಥರ ಸಿಂಪಲ್ಲಾಗಿರೋದನ್ನೇ ಆದಷ್ಟು ಸೆಲೆಕ್ಟ್ ಮಾಡಿದ್ವಿ. ಚೆನ್ನಾಗಿತ್ತು. ಬಾತ್ರೂಮ್ಗೆ ಮತ್ತು ಸಿಂಕಿಗೆ ಕಾಂಬಿನೇಷನ್ ಆಗೋ ಥರ ಚೆನ್ನಾಗಿತ್ತು. ಅದು ಅವೆರಡು ಮಾತ್ರ ತುಂಬ ಇಷ್ಟ ಆದವು ನನಗೆ. ಆಮೇಲೆ ಇಲ್ಲೆಲ್ಲ ನೋಡ್ತಾ ಇದ್ದೀವಿ, ಮತ್ತು ಬೇರೆ ಯಾವುದಾದ್ರೂ ಇದೇನಾ ಏನು ಅಂತ. ಅಷ್ಟೊಂದು ಜಾಸ್ತಿ ಆಪ್ಷನ್ ಇರಲಿಲ್ಲ ಅನ್ನಿಸ್ತು ನನಗೆ. ಬೇರೆ ಶಾಪ್ಗೆ ಹೋಗೋಣ ಅಂದರೆ ಬರಲಿಕ್ಕೆ ಯಾರೂ ರೆಡಿ ಇರಲಿಲ್ಲ, ಪದೇ ಅಡ್ಡಾಡಬೇಕು ಅಂತ. ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಏನಿಲ್ಲ, ಚೆನ್ನಾಗಿದ್ದು. ಬಟ್ ಆದರೂ ಒಂದು ಬಿಟ್ಟು ಇನ್ನೊಂದು ನೋಡೋದು ಚಲೋ ಅಲ್ವಾ, ಹಾಗಾಗಿ ಅಂದ್ಕೊಂಡೆ. ಇವಾಗ ಟಾಯ್ಲೆಟಿಗೆ ಸೆಲೆಕ್ಟ್ ಮಾಡ್ಲಿಕ್ಕತ್ತಿದ್ವಿ ನಾವು, ಅದನ್ನೇ ನೋಡ್ಲಿಕ್ಕತ್ತೀವಿ ಯಾವುದು ಬೇಕಾಗುತ್ತೆ, ಯಾವುದು ಚೆನ್ನಾಗಿರತ್ತೆ ಅಂತ. ನಮ್ಮದು ಬೋರ್ ನೀರು ಆಗಿರೋದ್ರಿಂದ ಕಲೆ ಕೂಡುತ್ತೆ. ಹಾಗಾಗಿ ಅದು ಕಲೆ ಕೂತ್ರೂ ಜಾಸ್ತಿ ಎದ್ದು ಕಾಣಬಾರ್ದು ಅಂತ ಎಲ್ಲದನ್ನು ಥಿಂಕ್ ಮಾಡಿ ನೋಡ್ಲಿಕ್ಕತ್ತಿದ್ವಿ. ಇವೆಲ್ಲ ನೋಡಿ, ಇವು ಕೂಡ ಟೈಲ್ಸೇ. ನೋಡಲಿಕ್ಕೆ ವಾಲ್ಪೇಪರ್ ಥರ ಕಾಣಿಸುತ್ತೆ, ಬಟ್ ಇವೆಲ್ಲ ಟೈಲ್ಸೇ. ಹೊರಗಡೆ ಮೇನ್ ಡೋರ್ಗೆ ಹಾಕ್ತಾರಲ್ವ ಲುಕ್ಗೆ, ಇವಾಗ 7 ಹಾರ್ಸ್ ಇದ್ದಿದ್ದು ಒಳ್ಳೆಯದು ಅಂತ ಒಂದು ನಂಬಿಕೆ ಅಲ್ವಾ, ಆ ಥರ ಇವೆಲ್ಲ ಟೈಲ್ಸೇ. ನಾವೆಲ್ಲನೂ ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದ್ವಿ. ಬಸ್ ಏನೂ ಸಮಸ್ಯೆ ಇರಲಿಲ್ಲ, ಬಸ್ಸೆಲ್ಲ ಖಾಲಿನೇ ಇತ್ತು. ಈ ಬಸ್ಸಲ್ಲಿ ಕಂಡಕ್ಟ್ರು ಡ್ರೈವರು ಒಬ್ಬರೇ. ಸ್ವಲ್ಪ ಸಿಟಿ ದಾಟಿದ ಮೇಲೆ ಬಂದುಬಿಟ್ಟು ಟಿಕೆಟ್ ಮಾಡಿದರು. ಒಬ್ಬರೇ ಇದ್ದರು ಬಸ್ ಕಂಡಕ್ಟ್ರು ಡ್ರೈವರು. ರಶ್ ಏನೂ ಇರಲಿಲ್ಲ, ಆರಾಮ್ ಬಂದ್ವಿ ನಾವು ಮನೆಗೆ. ನೋಡಿ ಬರುತ್ತಲೇ ಮನೆಯೆಲ್ಲ ಎಷ್ಟು ಕ್ಲೀನ್ ಇದೆ ಅಂತ. ಫ್ರೆಂಡ್ಸ್, ಇವಾಗ 5:30 ಆಗಿದೆ ಸಾಯಂಕಾಲ. ನಾವು ಇವಾಗ ಮನೆಗೆ ಬಂದ್ವಿ. ಸೊ ತುಂಬ ಟಯರ್ಡ್ ಆಗಿದೆ, ಅವ್ರಿಗೂ ಕೂಡ ಟಯರ್ಡ್ ಆಗಿದೆ, ನಮಗೂ ಟಯರ್ಡ್ ಆಗಿದೆ. ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ನಂಗೆ ಬಂದ ತಕ್ಷಣ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದಷ್ಟು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿರ್ತೀನಿ ನಾನು ಯಾವಾಗಿದ್ರೂ. ಇವಾಗೂ ಎಲ್ಲ ಕೆಲಸ ಮುಗಿಸ್ಕೊಂಡೇ ಹೋಗಿದ್ದೆ. ಇವಾಗ ಮಾಡಲಿಕ್ಕೆ ಏನು ಕೆಲಸ ಇಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಟೀ ಕುಡೋದು, ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ನಾವು ಯಾವುದೆಲ್ಲ ಟೈಲ್ಸ್ ಸೆಲೆಕ್ಟ್ ಮಾಡಿದ್ವಿ ಅನ್ನೋದನ್ನು ನಾನು ಇನ್ನು 2 ವಾರ ಬಿಟ್ಟು ಊರಿಗೆ ಹೋಗಿಬಿಟ್ಟು ಅಲ್ಲಿ ಕೆಲಸ ಸ್ಟಾರ್ಟ್ ಆಗಿರುತ್ತೆ, ಆವಾಗ ತೋರಿಸ್ತೀನಿ. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಸೊ ಇವಾಗ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಇನ್ನೂ ವಿಡಿಯೋ ಮಾಡಲಿಕ್ಕೆ ಹೆಚ್ಚು ಮೋಟಿವೇಶನ್ ಸಿಗುತ್ತೆ. ವ್ಯೂಸ್ ಹೋಗ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಯಾರು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.